ಏನ್ ಸಮಾಚಾರಕ್ಕೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೇಳಿ, ಇಂದು ದಳಪತಿಗಳ ಭದ್ರಕೋಟೆಯಲ್ಲಿ ಕಾಂಗ್ರೆಸ್ ಬೃಹತ್ ಶಕ್ತಿ ಪ್ರದರ್ಶನ. ಹಾಸನದ ಅರಸೀಕೆರೆ ರಸ್ತೆಯ ಎಸ್ಎಂ ಕೃಷ್ಣನಗರ ಬಡಾವಣೆಯಲ್ಲಿ ವೇದಿಕೆ ಸಮಾವೇಶ. ಎಲ್ಲೆಡೆ ರಾರಾಜಿಸುತ್ತಿರುವ ಬೃಹತ್ ಕಟ್ಔಟ್, ಸಾವಿರಾರು ಫ್ಲೆಕ್ಸ್. ಸಚಿವ ಸತೀಶ್ ಜಾರಕಿಹೊಳಿ ಅವಹೇಳನ ಮಾಡಿದ್ದ ಆರೋಪಿ ಲಾಕ್. ತುಮಕೂರು ಮೂಲದ ಮೋಹಿತ್ ನರಸಿಂಹಮೂರ್ತಿ ಬೆಳಗಾವಿ ನ್ಯಾಯಾಲಯಕ್ಕೆ ಹಾಜರು. ಆರೋಪಿಯನ್ನ ನಮಗೊಪ್ಪಿಸಿ ಅಂತ ಸಾಹುಕಾರ್ ಬೆಂಬಲಿಗರ ಪ್ರತಿಭಟನೆ. ಯಾವುದೇ ಆಸ್ತಿಯನ್ನ ವಕ್ಫ್ ಹೆಸರಿಗೆ ನಮೂದು ಮಾಡುವುದು ಅಪರಾಧ. ಸಿಎಂ ಕೈಗೆ ಅಧಿಕಾರ ನೀಡೋದು ಭಸ್ಮಾಸುರನ ಕೈಗೆ ನೀಡಿದಂತಾಗಿದೆ. ರಾಜ್ಯದಲ್ಲಿ ಲ್ಯಾಂಡ್ ಜಿಹಾದ್ ನಡೀತಾ ಇದೆ ಅಂತ ಸರ್ಕಾರದ ವಿರುದ್ಧ ಎಂಎಲ್ಸಿ ಸಿಟಿ ರವಿ ಕಿಡಿ. ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಕೂಡ ನಮ್ಮ ಪಕ್ಷದವರೇ, ಎಲ್ಲರನ್ನು ಒಟ್ಟಾಗಿ ತೆಗೆದುಕೊಂಡು ಹೋಗಬೇಕನ್ನೋದು ನನ್ನ ಅಪೇಕ್ಷೆ. ಏನೇ ವಿಚಾರ ಇದ್ರೂ ಎದುರು ಬದುರು ಕುಳಿತು ಮಾತನಾಡಿ ಬಗೆಹರಿಸಿಕೊಳ್ಳಬೇಕೆಂದು ಮಾಜಿ ಸಿಎಂ ಬಿಎಸ್ವೈ ಸಲಹೆ. ಹಾವೇರಿಯಲ್ಲಿ ಬಿಜೆಪಿ ನಾಯಕರ ಕಾರಿಗೆ ಅಡ್ಡ ಹಾಕಿ ಮದ್ಯಪ್ರಿಯನಿಂದ ರಂಪಾಟ. ಜಿಲ್ಲಾ ಕಚೇರಿಯಲ್ಲಿ ಪೊಲೀಸ್ ಜೀಪ್ಗೆ ಅಡ್ಡ ಮಲಗಿ ಗಲಾಟೆ. ಮಂಜುನಾಥ ಕುರುಬರ ಎಂಬಾತನನ್ನ ನಿಯಂತ್ರಿಸಲು ಪೊಲೀಸರ ಹರಸಾಹಸ. ರಾಯಚೂರಿನಲ್ಲಿ ಬ್ಯಾಂಕ್ ಏಜೆಂಟ್ಗಳಿಂದ ಸಾಲಗಾರರಿಗೆ ಕಿರುಕುಳ ಆರೋಪ. ಪತಿ ಇಲ್ಲದಾಗ ಬಂದು ಬಾಗಿಲ ಮುಂದೆ ಕುಳಿತುಕೊಳ್ತಾರೆ. ಟೈಮ್ ಕೇಳಿದ್ರೆ ಕಿಡ್ನಿ ಮಾರಿ ಹಣ ಕಟ್ಟಿ ಅಂತಾರೆ ಅಂತ ಮಹಿಳೆಯರ ಅಳಲು. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಜಿಟಿ ಮಳೆಗೆ ಕೊಳೆಯುತ್ತಿರುವ ನೂರಾರು ಎಕರೆ ಹೂವು. ಸೇವಂತಿ, ಗುಲಾಬಿ ಸೇರಿದಂತೆ ವಿವಿಧ ಪುಷ್ಪಗಳಿಗೆ ಕೊಳೆ ರೋಗ. ದ್ರಾಕ್ಷಿ, ದಾಳಿಂಬೆಗೂ ರೋಗದ ಭೀತಿ ಹಿನ್ನೆಲೆ ರೈತರು ಕಂಗಾಲು. ಬಾಂಗ್ಲಾದೇಶಿ ಹಿಂದೂಗಳ ಮೇಲಿನ ದೌರ್ಜನ್ಯ ಖಂಡಿಸಿ ಚಿಕ್ಕಮಗಳೂರಲ್ಲಿ ಬೃಹತ್ ಪ್ರತಿಭಟನೆ. ತಾಲೂಕು ಕಚೇರಿಯಿಂದ ಆಜಾದ್ ಪಾರ್ಕ್ವರೆಗೆ ಹಿಂದೂ ಹಿತರಕ್ಷಣಾ ಸಮಿತಿ ನೇತೃತ್ವದಲ್ಲಿ ಮೆರವಣಿಗೆ. ಬಿಜೆಪಿ ಕಾರ್ಯಕರ್ತರು, ಸ್ವಾಮೀಜಿಗಳು ಸೇರಿ ಹಲವರು ಭಾಗಿ. ಕೋಲಾರದಲ್ಲಿ ಸಿಲಿಂಡರ್ ಸ್ಫೋಟದಿಂದ ಮೂವರಿಗೆ ಗಂಭೀರ ಗಾಯ. ಸಿಲಿಂಡರ್ ಬದಲಿಸಿ ಸ್ಟವ್ ಹಚ್ಚಿದಾಗ ದಿಢೀರ್ ಬ್ಲಾಸ್ಟ್. ಮನೆ ಛಿದ್ರ, ವಸ್ತುಗಳು ಚೆಲ್ಲಾಪಿಲ್ಲಿ. ಮಹಾರಾಷ್ಟ್ರದ ನೂತನ ಸಿಎಂ ಆಗಿ ದೇವೇಂದ್ರ ಫಡ್ನವೀಸ್ ಆಯ್ಕೆ. ಇಂದು ಮುಂಬೈನಲ್ಲಿ ನಡೆಯಲಿದೆ ಪಟ್ಟಾಭಿಷೇಕ. 3ನೇ ಬಾರಿಗೆ ಸಿಎಂ ಆಗಿ ಪ್ರಮಾಣ ವಚನ. ಮುಂಬೈನಲ್ಲಿ ಸಲ್ಮಾನ್ ಖಾನ್ ಶೂಟಿಂಗ್ ಸ್ಥಳದಲ್ಲಿ ಅಪರಿಚಿತನಿಂದ ಭೀತಿ. ವಿಚಾರಿಸಿದ್ರೆ ಬಿಷ್ಣೋಯ್ಗೆ ಹೇಳುವೆ ಎಂದು ಬೆದರಿಕೆ. ಅಪರಿಚಿತನನ್ನ ವಶಕ್ಕೆ ಪಡೆದ ಮುಂಬೈ ಪೊಲೀಸರು. ರೈತ ಮುಖಂಡರ ಭೇಟಿಗೆ ನೋಯ್ಡಾಗೆ ಹೋಗ್ತಾ ಇದ್ದ ರಾಕೇಶ್ ಟಿಕಾಯತ್ ವಶಕ್ಕೆ. ಓಡಿ ಹೋಗ್ತಿದ್ದ ರೈತ ಮುಖಂಡನನ್ನ ಯಮುನಾ ಎಕ್ಸ್‌ಪ್ರೆಸ್ ವೇನಲ್ಲಿ ವಶಕ್ಕೆ ಪಡೆದ ಪೊಲೀಸರು. ಮತ್ತೆ ದೆಹಲಿಗೆ ಮೆರವಣಿಗೆ ಘೋಷಣೆ ಹಿನ್ನೆಲೆ ಬಂದೋಬಸ್ತ್. ಚಂದ್ರಬಾಬು ನಾಯ್ಡು ವಿರುದ್ಧ ತನಿಖೆ ನಡೆಸಿ ಬಂಧಿಸಿದ್ದ ಐಪಿಎಸ್ ಅಧಿಕಾರಿ ಅಮಾನತು. ರಾಜ್ಯ ವಿಪತ್ತು ನಿರ್ವಹಣಾ ಮತ್ತು ಅಗ್ನಿಶಾಮಕ ಸೇವೆಯ ಮಹಾನಿರ್ದೇಶಕರಾಗಿದ್ದಾಗ ಅಕ್ರಮ ಆರೋಪ. ಮಾಜಿ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕ ಎನ್ ಸಂಜಯ್ ಅಮಾನತು. ವಿವಾಹ ವಾರ್ಷಿಕೋತ್ಸವದಂದೇ ಅಪ್ಪ, ಅಮ್ಮ ಹಾಗೂ ಸಹೋದರಿಯ ಕೊಲೆ. ತಂದೆಯಿಂದ ಅವಮಾನ ಮತ್ತು ಆಸ್ತಿಯನ್ನ ಸಹೋದರಿಗೆ ನೀಡಲಿದ್ದಾರೆಂದು ಹತ್ಯೆ. ದೆಹಲಿಯಲ್ಲಿ ರಾಜೇಶ್ ಕುಮಾರ್ ಎಂಬಾತನ ಬಂಧನ. ಮಹಿಳೆಯೊಬ್ಬರಿಗೆ ಜ್ಯುವೆಲರಿ ಬಾಕ್ಸ್ ಬದಲು ಈರುಳ್ಳಿಯನ್ನ ಡೆಲಿವರಿ ನೀಡಿದ ಅಮೆಜಾನ್. ನಿಧಿ ಜೈನ್ ಅನ್ನೋರಿಂದ 3 ಜ್ಯುವೆಲರಿ ಬಾಕ್ಸ್ ಆರ್ಡರ್. 2 ಆರ್ಡರ್ ಸರಿಯಾಗಿದ್ದು ಇನ್ನೊಂದು ಪಾರ್ಸೆಲ್ನಲ್ಲಿ ಜ್ಯುವೆಲರಿ ಬಾಕ್ಸ್ ಬದಲಿಗೆ ಈರುಳ್ಳಿ ಬಂದ ಬಗ್ಗೆ ಪೋಸ್ಟ್.
ಕಾಸ್ಮೆಟಿಕ್ ಸರ್ಜರಿ ಮಾಡಿಸಿಕೊಂಡ ಮಹಿಳಾ ಪ್ರಧಾನಿ, ದೊಡ್ಡ ವಿವಾದ ಹುಟ್ಟುಹಾಕಿದ ಪೆರು ದೇಶದ ಅಧ್ಯಕ್ಷೆ 62 ವರ್ಷದ ದೀನಾ ಬೊಲುವಾರ್ಟೆ. ರಾಜೀನಾಮೆಗೆ ಒತ್ತಾಯದ ಬೆನ್ನಲ್ಲೇ ಉಸಿರಾಟ ತೊಂದರೆಗೆ ಮೂಗಿನ ಶಸ್ತ್ರಚಿಕಿತ್ಸೆ ಎಂದಿರುವ ಪ್ರಧಾನಿ. ಬಹುನಿರೀಕ್ಷಿತ ಸಿನಿಮಾ ಪುಷ್ಪ 2 ವಿಶ್ವದಾದ್ಯಂತ ರಿಲೀಸ್. ಅಲ್ಲು ಅರ್ಜುನ್ ವೈಲ್ಡ್ ಫೈರ್ ಅಬ್ಬರಕ್ಕೆ ಫಿದಾ. ಫಸ್ಟ್ ಡೇ ಫಸ್ಟ್ ಶೋ ನೋಡಿ ಥ್ರಿಲ್ ಆದ ಫ್ಯಾನ್ಸ್. ಕರ್ನಾಟಕದಲ್ಲಿ ಪುಷ್ಪನಿಗೆ ಶಾಕ್ ಕೊಟ್ಟ ಜಿಲ್ಲಾಧಿಕಾರಿ. ಅನುಮತಿ ಪಡೆಯದ ಮಧ್ಯರಾತ್ರಿ 12 ಬೆಳಗಿನ ಜಾವ 3:30 ಪ್ರದರ್ಶನ ರದ್ದು. ಎಂದಿನಂತೆ ಬೆಳಗ್ಗೆ ಶುರುವಾದ 6 ಗಂಟೆಯ ಶೋ. ಹೈದರಾಬಾದ್ನ ಸಂಧ್ಯಾ ಸಿನಿಮಾ ಥಿಯೇಟರ್ನಲ್ಲಿ ಅಲ್ಲೋಲ ಕಲ್ಲೋಲ. ಪ್ರೀಮಿಯರ್ ಶೋ ವೇಳೆ ಅಭಿಮಾನಿಗಳನ್ನು ಚದುರಿಸಲು ಪೊಲೀಸರಿಂದ ಲಘು ಲಾಠಿ ಪ್ರಹಾರ. ಕಾಲ್ತುಳಿತದಲ್ಲಿ ಮಹಿಳೆ ಬಾಲಕ ಸೇರಿ 2 ಸಾವನ್ನಪ್ಪಿದ್ರೆ 3 ಪ್ರಜ್ಞಾಹೀನ. ಡಿಸೆಂಬರ್ 20ರಂದು ಉಪೇಂದ್ರ ನಟನೆಯ UI ಚಿತ್ರ ತೆರೆಗೆ. 5 ಭಾಷೆಗಳಲ್ಲಿ ಬಿಡುಗಡೆಯಾಗಲಿರುವ ಉಪ್ಪಿ ಸಿನಿಮಾ. ಚಿತ್ರದಲ್ಲಿ ಪ್ರತಿಯೊಂದಕ್ಕೂ ಅರ್ಥ ಇದೆ ಎಂದ ರಿಯಲ್ ಸ್ಟಾರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.